ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಏನು ಕಸ್ಟಮರ್ ಫೋನ್ ಮಾಡ್ತಾರೆ. ಹಲೋ, ಹಾಂ ಸರ್, ಬರ್ತಾಯಿದ್ದೀನಿ ಸರ್, 1-2-3 ನಿಮಿಷ ಸರ್. ಇವಾಗ ತಾನೇ ಕನ್ಫರ್ಮ್ ಮಾಡಿದೆ, 1 ನಿಮಿಷ ಆಯ್ತಲ್ಲ ಸರ್. ಇವಾಗ ತಾನೇ ಲಾಗಿನ್ ಆಗಿದ್ದು, ಫಸ್ಟ್ನೇದು ಬಿದ್ದಿರೋದು. ಇವಾಗ ಬಿಟ್ಟಿದ್ದೀನಿ, ಬಂದೆ ಒಂದು 3 ನಿಮಿಷ. ಮೂವ್ ಆಗಿಲ್ಲ ಅಂತೆ, ಕಸ್ಟಮರ್ ಫೋನ್ ಮಾಡ್ತಾವ್ರೆ. 1 ನಿಮಿಷನೂ ಆಗಿಲ್ಲ ಬಿದ್ದುಬಿಟ್ಟು ರ್ಯಾಪಿಡೋದಲ್ಲಿ. ಯಾಕಪ್ಪ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಪ್ಪ ಅಂದರೆ ಕಾರಣ, ಸ್ವಿಗ್ಗಿದಲ್ಲಿ ತುಂಬ ಅಮೌಂಟ್ ಕಮ್ಮಿ ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಡ್ಯೂಟಿ ಮಾಡ್ತಾಯಿಲ್ಲ. ಯಾಕಂದರೆ ಮಂತ್ ಎಂಡ್ ಅಲ್ವಾ, ಮಂತ್ ಎಂಡಲ್ಲಿ ಆಲ್ಮೋಸ್ಟ್ ಸ್ವಿಗ್ಗಿದಲ್ಲಿ ಕಮ್ಮಿ ಕೊಡ್ತಾನೆ. ಇವತ್ತು ಡೇಟ್ ಬಂದುಬಿಟ್ಟು 31 ಜನವರಿ. ಅಂತೂ ಇಂತೂ ಈ ತಿಂಗಳು ಪೂರ್ತಿ ಹಾಳೇ ಮಾಡಿಬಿಟ್ಟಿದ್ದೀವಿ. ಏನು ಸರಿಯಾಗಿ ಕೆಲಸ ಮಾಡಿಲ್ಲ, ಏನಿಲ್ಲ. ಮತ್ತು ನೀವು ಹೆಂಗೆ ಹಾಳು ಮಾಡಿರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಯಪ್ಪ, ನಾ ಅಂತೂ ಏನು ಆ ಕಡೆ ಈ ಕಡೆ ಮಾಡ್ಕೊಂಡೆ ಹಾಳು ಮಾಡ್ಕೊಂಡಿದ್ದೀನಿ. ಏನು ₹1 ಸೇವಿಂಗ್ ಇಲ್ಲ, ಏನಿಲ್ಲ. ಮಂತ್ ಎಂಡ್ ಬೇರೆ ಬಂದುಬಿಡ್ತು. ಎಲ್ಲಿರೋದು ಗೈಸ್ ಇದು? ಅಲ್ಲಿ ಕುಡಿಗೇಳಿ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಒಳಗಡೆಯಿಂದ ಹಾಸ್ಕೊಂಡು ಹೋಗ್ಬಿಡೋಣ, ಕೆರೆಯ ಕಡೆಯಿಂದ. ಇಲ್ಲೇ ಲೆಫ್ಟಿಗೆ ಹೊಡೆದ್ಬಿಟ್ರೆ ಮುಗಿದೋಯ್ತು. ಯಾವುದು ಕೃಷ್ಣ ಗ್ರೀನ್ಸು, ಈ ಕಡೆಯಿಂದ ಒಳಗಡೆಯಿಂದ ಹೋಗ್ಬಿಡೋದು. ಕಚ್ಚಾ ರೋಡ್ ಇದೆ, 1 ಕಿಲೋಮೀಟ್ರು, ಪರವಾಗಿಲ್ಲ, ಆದರೂ ಹೋಗೋಣ. ಮತ್ತು ಇವತ್ತು ಫುಲ್ ಡೇ ಮಾಡಲ್ಲ, ರ್ಯಾಪಿಡೋ ಆಗಲಿ ಬೈಕ್ ಟ್ಯಾಕ್ಸಿ ಆಗಲಿ. ಚೂರು ಕೆಲಸ ಐತೆ, ಒಂದು 9-8 ಗಂಟೆವರೆಗೆ ಮಾಡ್ತೀನಿ. ಅದೊಂದು ಚೂರು ಕೆಲಸ ಐತೆ, ಅದು ಮುಗಿಸ್ಕೊಂಡು ಮತ್ತು ಸಂಜೆ 1-2-3 ಅವರ್ ಮಾಡ್ತೀನಿ. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ. ನೋಡ್ತಾ ಇರಿ ವೀಡಿಯೋ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡಿಕೊಡ್ರಿ ಅಂತ ಹೇಳ್ತಾ ಈ 2 ಮಾತು ಮುಗಿಸ್ತೀನಿ. ಸಿಗುವ ಮತ್ತೆ ನಿಮಗೆ. ಗೈಸ್, ಮೊದಲನೇದು ಓಲಾದಲ್ಲಿ ಬಿದ್ದಿತ್ತು, ಮನೆಯಲ್ಲಿ ಲಾಗಿನ್ ಆಗಿದೆ. ₹100 ಚಿಲ್ಲರೆದು, ಅದು ಕಸ್ಟಮರ್ ಕ್ಯಾನ್ಸಲ್ ಮಾಡಿಬಿಟ್ರು ಅವರೇ. ಅದಾದಮೇಲೆ ರ್ಯಾಪಿಡೋದಲ್ಲಿ ಬಿದ್ದಿರೋದು ಇದು. ಅವಾಗಿಂದ ಪಿಕಪ್ ಮಾಡೋಕ್ಕೆ ಬರ್ತಾನಿದ್ದೀನಿ. ಏನೋ 3-4 ನಿಮಿಷ ಆಯಿತು ಬಂದುಬಿಟ್ಟು. ವೆಂಕಟೇಶ ರೆಡ್ಡಿ ಎಲ್ಲಿದ್ದಾರೆ ಕಸ್ಟಮರ್, ಯಾರಿಗೊತ್ತು ಎಲ್ಲವ್ರೆ ನೋಡಿ. ಅಡ್ವಾನ್ಸು ಕಾಲ್ ಮಾಡ್ತಾರೆ, ಬಂದು ನಿಂತ್ಕೊಳ್ಳೋಲ್ಲ. ಏನು ಮಾಡೋದು? ಇಲ್ಲಿ ಬಂದುಬಿಟ್ಟು ನಾವು ಕಾಲ್ ಮಾಡಬೇಕು. ಮತ್ತು ಎಲ್ಲವರೇ ಕಾಲೇ ಮಾಡ್ಬೇಕು ಅನ್ಸುತ್ತೆ. ಏನೋ ಬಂದರು ಅನ್ಸುತ್ತೆ ಇವರೇ. OTP ಹೇಳಿಬಿಡೋಣ ಸರ್. OTP ಹೇಳಿ. 1462 ಸಿಗ್ನಲ್ ಅಲ್ವಾ ಕುಡಿಗೇಳಿ? ಓಕೆ, ಬನ್ನಿ ಸಿಗ್ನಲ್ಗೆ ಬಿದ್ದೇ ಇರೋದು ಕುಡಿಗೇಳಿ. ಅಲ್ಲಿಗೆ ಹೋಗೋಣ. ಏನೊಂದು 2.5 ಕಿಲೋಮೀಟ್ರ್ ಇದೆ ಗೈಸ್. ಬೇಗ ಹೋಗ್ಬಿಟ್ಟು ಡ್ರಾಪ್ ಕೊಟ್ಟು ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಗೈಸ್, ಮೊದಲನೇದು ಏನಿದು, ಬೆಳಗ್ಗೆ ಫುಡ್ ಆರ್ಡರ್ಸ್ ಇಷ್ಟೊಂದು ಬೀಳ್ತಾಯಿದ್ದಾವೆ. ಪರವಾಗಿಲ್ಲಲ್ಲ. ಓಲಾದಲ್ಲಿ 2 ಯಾವಾಗಲೂ ಲಾಂಗ್ ಬಿದ್ದುಬಿಟ್ಟಿತ್ತು ಗೈಸ್. ಕ್ಯಾನ್ಸಲ್ ಮಾಡಿಬಿಟ್ರು. ಯಾಕೆ ಕ್ಯಾನ್ಸಲ್ ಆಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ಓಲಾದಲ್ಲಿ ಅಂದ್ರೂ. ಏನು ಬೆಳಗ್ಗೆ ಈ ಥರ ₹255 ಯಾವುದೋ ಬಿದ್ದುಬಿಟ್ಟಿತ್ತು. ಒಂದು 18-20 ಕಿಲೋಮೀಟ್ರು ಕ್ಯಾನ್ಸಲ್ ಆಗಿಬಿಡ್ತು ರೈಡು. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ಅಂತ ನೋಡೋಣ. ಎಲ್ಲಪ್ಪ ರ್ಯಾಪಿಡೋದಲ್ಲಿ ಅಂತೂ ಒಂದು ಆಯಿತು ₹49. ಬೇಗ ಕೊಟ್ಬಿಟ್ಟೆ. ₹40 ತೋರಿಸಿತ್ತು, ಆದರೆ ₹10 ಎಕ್ಸ್ಟ್ರಾ ತೋರಿಸಿದ್ದ. ₹49 ಕೊಟ್ಬಿಟ್ಟವನೆ. ಪರವಾಗಿಲ್ಲ ನೋಡಿ. ರ್ಯಾಪಿಡೋ ಮಾಡ್ತಾಯಿದ್ದೀನಿ, ಆದ್ರೂ ಈ ಕಡೆ ಮೇಘನಾಪುರದ ಕಡೆನೇ ಗಾಡಿ ಹೋಗ್ತೈತೆ. ಅದು ರೂಢಿನೇ ಆಗಿಬಿಟ್ಟೈತೆ. ಏನು ಮಾಡೋದು? ಈ ಕಡೆ ಸುತ್ತಾಡ್ಕೊಂಡು ಹೋದ್ರೇ ಮಜಾ ನಮಗೆ. ಏನೋ ಒಂಥರ ಡೆಲಿವರಿ ಕೆಲಸ ಮಾಡಿದ್ರೇನೋ, ಫುಡ್ ಬೈಕ್ ಟ್ಯಾಕ್ಸಿ ಮಾಡಿದ್ರೇನೋ, ಫುಡ್ ಮಾಡಿದ್ರೇನೋ ಎಲ್ಲ ಒಂದೇ. ಮನೀಸ್ ದಮ್ ಬಿರಿಯಾನಿ ಅದು ಇದು. ನಾಳೆ ಸಂಡೇ, ಇವತ್ತು ಶನಿವಾರ ಅಲ್ವಾ, ಸಂಡೇ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನಾನು ಬೆಳಗ್ಗೆ ನಮ್ಮ ಫ್ರೆಂಡ್ ಒಬ್ಬ ಬರ್ತಾಯಿದ್ದ. ಆರ್ಡ್ರ್ ಬಿದ್ದಿರ್ಬೇಕು. ಯಾವಾಗಲೂ 5 ಗಂಟೆ ಲಾಗಿನ್ ಆಗ್ತಾನಲ್ಲ ಅವನು. ಇದು ಬೈಕ್ ಇದೆ ನೋಡೋಣ ಎಲ್ಲ ಒಂದು. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ. ಗೈಸು, ಓಲಾದಲ್ಲಿ ಒಂದು ಬಿದ್ದಿದ್ದೆ, ರ್ಯಾಪಿಡೋದಲ್ಲಿ 2 ಹೊಡೆದೆ. ಒಂದು ₹170 ಆಯಿತು. ಇವಾಗ ಎಲ್ಲವರಪ್ಪ ಕಸ್ಟಮರು. ಅಲ್ಲಿ ಮನೆ ಹೊಡೆದಂಗೆ, ಫುಡ್ ಆರ್ಡ್ರ್ ಹೊಡೆದಂಗೆ ನೋಡ್ತಾ ಇರ್ಬೇಕು ಎಲ್ಲವ್ರಂತ. ಅತುಲ್ ಕಸ್ಟಮರ್ ಹೆಸರು. ನೋಡೋಣ ರೀ, ಕಾಲೇ ಮಾಡಿಬಿಡೋಣ. ಏನು ಮಾಡ್ತೀರಾ? ನಮ್ಮ ಹಣೆ ಬರೋಣ ಇಷ್ಟು. ಎಲ್ಲ ಕಡೆ ಕಾಲೇ ಮಾಡಲೇಬೇಕು. ಎಲ್ಲೋದ್ರೂ ಡ್ರಾಪ್ ಎಲ್ಲೈತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ. ರೀ ಯಾರಿದ್ದಾರೆ ಅಂತ. ಚಳಿ ಹೊಡಿತೈತೆ. ನಾರ್ಮಲ್ ಶರ್ಟ್ ಹಾಕೊಂಡ್ಬಂದಿದ್ದೀನಿ ಇವತ್ತು. ಅಯ್ಯೋ, ಫೋನೇ ಪಿಕ್ ಮಾಡ್ತಾಯಿಲ್ಲ ಗೈಸ್. ಹಲೋ ಸರ್, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಓಕೆ ಬನ್ನಿ, 1 ನಿಮಿಷ ಇರಿ, ಬರ್ತಾರಂತೆ. ಗೈಸ್, ಇವಾಗ ಊಬರಲ್ಲಿ ಡ್ರಾಪ್ ಕೊಟ್ಟೆ ₹80. ಆಲ್ಮೋಸ್ಟ್ ಒಂದು 200 ಚಿಲ್ಲರೆ ಆಯಿತು. ಮೈಸೂರು ರೋಡಲ್ಲಿದ್ದೀನಿ. ಇದು ಯಾವ ಬಸ್ ಸ್ಟಾಪ್ ಅಂತ ಗೊತ್ತಿಲ್ಲ.
ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಟ್ಟೈತೆ ಬೆಳಗ್ಗೆ ಏನು ಮುಂದೆ ಸಿಗ್ನಲ್ ಇದೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ತುಂಬ ಕಮ್ಮಿ ಸುತ್ತಾಡೋದಲ್ವ ಈ ಸೈಡೆಲ್ಲ. ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ ಅಂತ ಸುತ್ತಾಡ್ತಾ ಇರೋದು. ಯಾರು ಸುತ್ತಾಡೋಕೆ ಹೋಗ್ತಾರಲ್ಲ, ನಮ್ಮ ಏರಿಯಾ ಐತೆ, ನಾವಾಯ್ತು ಆರಾಮಾಗಿ ಇದ್ಬಿಡ್ತೀವಿ. ನೋಡೋಣ ಯಾವುದು 3-4 ಕಿಲೋಮೀಟ್ರ್ ಪಿಕಪ್ ಹಿಡಿತಾ ಇದ್ದೇನೆ ಓಲಾದಲ್ಲಿ ವಿಜಯನಗರಕ್ಕೆ. ಇಲ್ಲಿಂದ ನೋಡಿ ದೇವಸ್ಥಾನ, ಕೆಂಗೇರಿ, ನೋಡಿ 2-3 ಕಿಲೋಮೀಟ್ರ್ ಪಿಕಪ್ಪೇ ಹಿಡಿತಾ ಇದ್ದಾನೆ ಗೈಸ್. ಹೋಗ್ರೆ ಆ ಕಡೆ ಯಾರು ಹೋಗ್ತಾರೆ, 1 ಕಿಲೋಮೀಟ್ರ್ ಹೋದ್ರೇ ಪರವಾಗಿಲ್ಲ, 2-3 ಕಿಲೋಮೀಟ್ರ್ ಹೋಗ್ತೀವಿ ಅಷ್ಟರಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅದೇ ಬೇಜಾರಾಗೋದು ನಮಗೆ, ಇನ್ನೇನೂ ಇಲ್ಲ. ಇರಿ ಗೈಸ್ ನೋಡೋಣ. ಇವಾಗ ಇಲ್ಲಿದ್ದೀನಿ, ಯೂಟರ್ನ್ ನೋಡ್ಕೊಂಡು ಆ ಕಡೆ ಹೋಗೋಣ ಗೈಸ್. ಇವಾಗ ದೀಪಾಂಜಲಿ ನಗರದಲ್ಲಿ ಇದ್ದೀನಿ. ಎಲ್ಲಿ ಬಿದ್ದೈತೆ ಅಂದರೆ ಕಮ್ಮನಹಳ್ಳಿಗೆ. ಎಲ್ಲವರಪ್ಪ ಕಸ್ಟಮರು, ಎಲ್ಲವರ ಗೊತ್ತಿಲ್ಲ, ಕಾಲ್ ಮತ್ತೆ ಮಾಡಬೇಕು. ಕ್ಲೋಸ್ ಯುವರ್ ಮ್ಯಾಪ್ಸ್. ಎಲ್ಲಿ ಯಾರಿಗೆ ಗೊತ್ತು ನೋಡೋಣ, ಕಾಲ್ ಮಾಡಿಬಿಡೋಣ. ರವಿಯಣ್ಣನ ಬರ್ತಡೆ ಟ್ಯಾಗ್ ಮಾಡಿ ರವಿಯಣ್ಣನಿಗೆ. ಎಲ್ಲವರು ಯಾರಿಗೆ ಗೊತ್ತು ಕಾಲ್ ಮಾಡಿದ್ದೀನಿ. ಎಷ್ಟೊತ್ತು ಮಾಡ್ತಾರಪ್ಪ ಬರೋಕು. ಸರ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇಲ್ಲೇ ಲೊಕೇಶನ್ ಹತ್ರನೇ ಇದ್ದೀನಿ. ಇದು ಶ್ರೀ ರಂಗನಾಥ ಜ್ಯುವೆಲ್ರ್ಸ್ ಇದೆಯಲ್ಲ, ಬನ್ನಿ. OTP 2656. ಎಲ್ಲಿ ಕಮ್ಮನಹಳ್ಳಿನಾ? ಈಗ ಇದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಆಲ್ಮೋಸ್ಟ್ ಇಲ್ಲಿಂದ 17 ಕಿಲೋಮೀಟ್ರ್ ಕಮ್ಮನಹಳ್ಳಿ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಾ ಇರೋದೆ. ಅರ್ಧ ಗಂಟೆ ಆಗಬೇಕಂತ, 34 ನಿಮಿಷ. ಟೈಮಿಂಗ್ಸು 7 ಆಗಿದೆ. ಆಲ್ಮೋಸ್ಟು 7:30 ಗಂಟೆ. ನೋಡೋಣ, ಟ್ರೈ ಮಾಡೋಣ 7:30 ಗಂಟೆ ಅಷ್ಟರಲ್ಲಿ ಹೋಗೋಕ್ಕೆ. ಸಿಗ್ತೀನಿ ಅಲ್ಲಿ ಹೋದ್ಮೇಲೆ. ಗೈಸ್ ಒಂದು ಊಬರಲ್ಲಿ ಒಂದು ಪಾರ್ಸಲ್ ಆರ್ಡ್ರ್ ಬಿದ್ದುಬಿಟ್ಟೈತೆ. ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡಿಬಿಡೋಣ ಇರಿ ಕಸ್ಟಮರ್ಗೆ. 1055 ಮನೆ ನಂಬರ್ ಎಲ್ಲೈತೆ ಯಾರಿಗೆ ಗೊತ್ತು, ಯಾವುದಂತ ಗೊತ್ತಿಲ್ಲ. ಇದೇ ಮನೆ. ಏನು ಐಟಮ್ ಇತ್ತು ಗೊತ್ತಿಲ್ಲ. ಒಂದು 300 ಚಿಲ್ಲರೆ ಕೊಟ್ಬಿಟ್ಟವ್ರೆ. ನೋಡೋಣ ಏನು ಐಟಮ್ ಇದೆ ಅಂತ. ಬೈಕ್ ಮೇಲೆ ತೊಗೊಂಡು ಹೋಗೋದು ಆಗ್ತಿದ್ರೆ ತೊಗೊಂಡು ಹೋಗೋದು. ಅಕ್ಷಯ್ ಶ್ರೀ ಬಸವೇಶ್ವರ ಗ್ರೂಪ್. ಮೇಡಮ್ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಬಂದಿದ್ದೀನಿ ಮೇಡಮ್. ಅವರಿಗೆ ಇದು ಏನು ಕೊಡ್ತಾರೆ ನೋಡೋಣ. ಐಟಮ್ ಏನಿದೆ ಅಂತ ಗೊತ್ತಿಲ್ವಲ್ಲ. JP ನಗರ ಯಾವ ಸೈಡ್ ಬರುತ್ತೆ ನೋಡೋಣ ರೀ. JP ನಗರ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್? 19 ಕಿಲೋಮೀಟ್ರ್ ಇದೆ ಗೈಸ್ ಆಲ್ಮೋಸ್ಟು. ನೋಡೋಣ ರೀ ಏನು ಕೊಡ್ತಾರಂತ. ಚಿಕ್ಕ ಐಟಮ್ ಇದ್ದರೆ ರ್ಯಾಪಿಡೋದಲ್ಲಿ ಒಂದು ಹಾಕ್ಕೊಂಡು ಹೋಗೋಣ ಅಷ್ಟೇ. ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಲ್ಲ ಮೇಡಮ್? ಹ್ಞೂ ಹೌದು. ಒಂದು ನಿಮಿಷ ಪಿಕಪ್ ಮಾಡ್ಕೊತೀನಿ. ಒಂದು ನಿಮಿಷ ಇದನ್ನು ಮಾಡ್ಕೊತೀನಿ. ನಂಬರ್ ಹೇಳಿ. 988. ಓಕೆ ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಲ್ಲ ಒಟ್ಟಿನಲ್ಲಿ ಅಷ್ಟು ಸಾಕು. ಒಂದು ನಿಮಿಷ ನೋಡ್ತೀನಿ ಇರಿ. ಒಂದು ಮೆಜೆಸ್ಟಿಕ್ ಆಡುಕುಡಿ BTM ಲೇಔಟು JP ನಗರ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಬನ್ನಿಗೆ ಇದು ಪಿಕಪ್ ಆಯಿತು ಇದು ಐಟಮು. ಬನ್ನಿಯಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗೈಸ್ ರ್ಯಾಪಿಡೋದಲ್ಲಿ ಒಂದು ಬಿದ್ದಿದ್ದೆ ಅರಕೆರೆಗೆ. ಆ ಕಡೆ JP ನಗರ ದಾಟ್ಕೊಂಡು ಮುಂದೆ ಕನ್ಫರ್ಮ್ ಮಾಡ್ಕೊಂಡೀನಿ. ಕಸ್ಟಮರ್ ಎಲ್ಲ ಅವ್ರು ಯಾರು ಗೊತ್ತು.
ನಿಮ್ದಾ? ನಿಮ್ದಣ್ಣ ಅರಿಕೆರೆನಾ? ಒಂದು ನಿಮಿಷ. ಹೆಂಗೋ ಒಂದು ಬಿದ್ದುಬಿಟ್ಟೈತೆ ಆ ಕಡೆ. ಒಂದು 100 ಚಿಲ್ಲರೆದೊಂದು ತೊಳೆನ ಆ ಕಡೆ. ಇದು ಕೊಟ್ಬಿಟ್ಟು ಹೋಗೋಣ. ಯಾವ್ದು ಫಸ್ಟ್ ಜೆ ಪಿ ನಗರ ಬರುತ್ತೆ, ಅದಾದಮೇಲೆ ಆರ್ ಕೆ ನಗರ, ಅರಿಕೆರೆ. ಒ ಟಿ ಪಿ ಹೇಳಿನಾ? 0277. ಇದು ಜೆ ಪಿ ನಗರ ಕಡೆಯಿಂದ ಹೋಗೋದಲ್ವಾ? ಬನ್ನಿಗೈದು ಅರಿಕೆರೆ ಜೆ ಪಿ ನಗರ ಆ ಕಡೆ ಬಿದ್ದೈತೆ. ಕಸ್ಟಮರ್ ಬಿಟ್ಟು ಮತ್ತೆ ಈ ಕಡೆ ಊಬರಲ್ಲಿ ಎಷ್ಟು ಕಿಲೋಮೀಟ್ರ್ ಇತ್ತು ನೋಡೋಣ. ಇರಿಗೈದು ಇಲ್ಲಿಂದ 18 ಕಿಲೋಮೀಟ್ರ್ ಇದನ್ನಿದೆ. ಇದೆಷ್ಟು? ಇದು 15 ಕಿಲೋಮೀಟ್ರ್. 3 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಪರವಾಗಿಲ್ಲ, ಇದು ಕೊಟ್ಬಿಟ್ಟು ಹೋಗೋಣ. ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಏನಂತಾರೆ ಅಂತಾರೆ. ಸಿಗ್ತೀನಿ ಗೈಸ್ ಅಲ್ಲಿ ಹೋದ್ಮೇಲೆ. ಸ್ಕ್ಯಾನರ್ ಕೊಟ್ಬಿಡೋಣ. ಒಂದು ಸೆಕೆಂಡ್. ರ್ಯಾಪಿಡೋದು ಡ್ರಾಪ್ ಮಾಡೋಕ್ಕೆ ಬಂದಿದ್ದು. ಇವಾಗ ಎಷ್ಟಪ್ಪ ಹೆಲ್ಮೆಟ್ ಬೀಳ್ತೈತಲ್ಲ. ಸ್ಕ್ಯಾನರಲ್ಲಿ ಇದೆ ನೋಡಿ. ಪವರ್ ಬ್ಯಾಂಕ್ ಚಾರ್ಜಿಂಗ್ ಹಾಕಿಬಿಡೋಣ. ಚೂರತ್ತು ಎಷ್ಟು ಆಗಿದೆ? ಓಕೆ, ಕೊನೆಗೆ ಇದು 197 ಆಯಿತು. ಇವಾಗ ಇದನ್ನು ಡ್ಯೂಟಿ ಆಫ್ ಮಾಡಿಬಿಡೋಣ. ರ್ಯಾಪಿಡೋದು ಫಸ್ಟು ಇಲ್ಲೇ ಐತಲ್ಲ. ಒಂದು 3-4 ಕಿಲೋಮೀಟ್ರ್ ಐತೆ ಡ್ರಾಪು. ಸರಿ, ಇನ್ನೂ 4 ಕಿಲೋಮೀಟ್ರ್ ಐತೆ ಇದ್ರದ್ದು ಪಾರ್ಸಲ್ ಆರ್ಡ್ರು. ಇವಾಗ ಇದನ್ನು ಕೊಡೋಕೆ ಹೋಗೋಣ. ಆಲ್ಮೋಸ್ಟ್ ಅಲ್ಲೇ ಕೊಟ್ಬಿಟ್ಟು ಹೋಗ್ತಿದ್ದೆ. ಕಸ್ಟಮರ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲಪ್ಪ ನಂದು ಅರ್ಜೆಂಟ್ ಐತಂದ. ಏನು ಅರ್ಜೆಂಟ್ ಐತೆ ಯಾರು ಗೊತ್ತಣ್ಣ ಬಂಡಿಗೆ ಅಂತ ಅಂದ್ಕೊಂಡು, ಪರವಾಗಿಲ್ಲ ಬನ್ನಿ ಸಿಗ್ತೀನಿ ಮತ್ತೆ. ಗೈಸ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಅದು ಕಸ್ಟಮರ್ ಯಾವುದೋ ನಂಬರ್ ಕೊಟ್ಟಿದ್ರು, ಲಕ್ಷ್ಮಣ್ ಅಂತ. ಅದಕ್ಕೆ ಕಾಲ್ ಮಾಡಿಬಿಡೋಣ. 1 ಅವರ್ ಆಯ್ತು ನೋಡಿ ಬರೋಕ್ಕೆ ಇಲ್ಲಿವರೆಗೂ. ಯಾವ ಮನೆ ಅಂತ ಗೊತ್ತಿಲ್ಲ ಸರ್. ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಪಾರ್ಸಲ್ ಆರ್ಡ್ರು. ಓಕೆ ಬನ್ನಿ. ನೋಡಿ ಇದು 105 ರೂಪಾಯಿ ಕೊಡ್ತಾ ಇದ್ದಾನೆ. MG ರೋಡ್ ಅಶೋಕ್ ನಗರಕ್ಕೆ. ಹೋಯ್ತು ಬಿಡಿ, ಯಾವ ಮನೆ ಅಂತ ಗೊತ್ತಿಲ್ವಲ್ಲ. ಇದಕ್ಕೆ ಎಷ್ಟು ಕೊಡ್ತಾನೆ ನೋಡೋಣ ಇರಿ ಗೈಸ್. ಕಲೆಕ್ಟ್ ಪೇಮೆಂಟ್ 220 ಟೋಟಲ್. ರೋಡ್ ಝೋನ್ ಬ್ರೂಕ್ ಫೀಲ್ಡ್ EPF. ಇದು ಯಾವುದು? ಟೂಲೆಟ್ ಬೇಟ್ಸಾ ಯಾವುದಂತ ಗೊತ್ತಿಲ್ಲ. ನಿಮ್ದಲ್ಲ ಸರ್? ಹಾಂ, ಕಳಿಸಿರೋರು ಗೊತ್ತಿಲ್ಲ ಮೇಡಮ್ ಅವ್ರದ್ದು. 345 ಒಂದು ನಿಮಿಷ. 345 ಅಲ್ಲ, 346. ಸ್ಕ್ಯಾನರ್ ಕೊಟ್ಟೆ, ಒಂದು ನಿಮಿಷ. ಎಷ್ಟು? 346. ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿಗೆ ಇದು 2 ಆರ್ಡ್ರ್ ಕೊಟ್ಬಿಟ್ಟೆ. 380 ರೂಪೀಸ್ ತೋರಿಸ್ತಾಯಿತ್ತು. 346 ಕೊಟ್ಟಿರೋದು. ಟೋಟಲ್ 461 ಇದರಲ್ಲಾಗಿದೆ. ರ್ಯಾಪಿಡೋದಲ್ಲಿ ಎಷ್ಟಪ್ಪ ಆಗಿದೆ ಅಂದರೆ, ರ್ಯಾಪಿಡೋ ಕ್ಯಾಪ್ಟನಲ್ಲಿ 500 ರೂಪಾಯಿ, ಊಬರಲ್ಲಿ 461. ಪರವಾಗಿಲ್ಲ, 900 ರೂಪಾಯಿ ಆಯಿತು. ಇರಿಗೆ ಸಿಗ್ತೀನಿ ಮತ್ತೆ. ಗಾಯ್ಸ್ ಬಿಡದಿ ಇಂಡಸ್ಟ್ರಿ ಇರೋ ಕಡೆ ಬಿದ್ದೈತೆ. ಇದು ಅದೋ ಇದ್ರ ಕಡೆಯಿಂದ ಬಂದುಬಿಟ್ಟೆ ಬನಶಂಕರಿ ಒಳಗಡೆಯಿಂದ ಎಲ್ಲ ಕಡೆ ಫುಲ್ಲು ಫಾರೆಸ್ಟು, ಮಧ್ಯ ರೋಡು, ಫುಲ್ಲು ಜಾಲಿ. ಎಲ್ಲೋ ಚಿಕ್ಕಮಗಳೂರು ಸುತ್ತಾಡ್ದಂಗೆ ಆಗ್ತೈತೆ ನನಗಂತೂ. ಆ ಥರ ಫೀಲು. ಗುಡ್ಡ ಇಳಿಯೋದು ಹತ್ತೋದು. ಔಟ್ ಆಫ್ ಸಿಟಿಯಲ್ಲಿ ಇದೀನಲ್ಲ, ಬೇರೆ ಕಡೆ ಸಿಟಿಯಲ್ಲೈತೋ ಹೋಯ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ಇನ್ನೂ 16 ಕಿಲೋಮೀಟ್ರ್ ಹೋಗ್ಬೇಕು ಗೈಸ್. ಬಿಡದಿ ಇಂಡಸ್ಟ್ರಿ ಒಳಗಡೆಯಿಂದ ಈ ಕಡೆ. ಇದು ಯಾವ ರೋಡ್ ಅಂತ ಗೊತ್ತಾಗ್ತಲ್ಲ. ಯಾವುದಿದು? ಅಗರನ ಇದು ಯಾವ್ದು ಇರಿಗೆ? ಯಾವ್ದಾರು ಒಂದು ಬೋರ್ಡ್ ಆದ್ರೂ ನೋಡೋಣ. ಯಾವುದಂತ ಗೊತ್ತಾಗ್ತಲ್ಲ ಸರಿಯಾಗಿ. ಅಗ್ರಾ ಮೇನ್ ರೋಡ್ ಅಂತೆ ಇದು. ಅಗರ ಮೇನ್ ರೋಡ್ ಅಂತೆ. ಎಲ್ಲಿ ಬರುತ್ತೋ ಗೊತ್ತಿಲ್ಲಪ್ಪ. ಕನಕಪುರ ಬನಶಂಕರಿ ಕಡೆನೇ ಅನಿಸುತ್ತೆ ಇದು. ಬನ್ನಿ, ಪರವಾಗಿಲ್ಲ. ಒಟ್ಟಿನಲ್ಲಿ ಖಾಲಿ ಐತೆ ರೋಡು. ಇನ್ನೂ ಅರ್ಧ ಗಂಟೆ ತೋರಿಸ್ತಾಯಿನಿ. 16 ಕಿಲೋಮೀಟ್ರ್ ಐತೆ. ಬನ್ನಿಗೆ ಸಿಗ್ತೀನಿ ಮತ್ತೆ. ಗೈಸ್ ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ನಾಗರಬಾವಿ 200 ರೂಪಾಯಿ ಬಿದ್ದುಬಿಟ್ಟೈತೆ. ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಪಾರ್ಸಲ್ ಆರ್ಡ್ರ್ ಒಂದು ಯಾವುದೋ ಒಂದು ಇರಿ. ಇದನ್ನು ಇದು ಡ್ರಾಪ್ ಕೊಟ್ಬಿಡೋಣ ಫಸ್ಟು.
314 ರೂಪಾಯಿ. ಇರಿ ಸ್ಕ್ಯಾನರ್ ಮಾಡಿಬಿಡೋಣ ಫಸ್ಟಿಗೆ. ಎಲ್ಲ ಇತ್ತಪ್ಪ, ಒಂದು ಪಾರ್ಸಲ್ ಆರ್ಡ್ರ್ ಬಿದ್ದುಬಿಟ್ಟೈತೆ, ಪರವಾಗಿಲ್ಲ. ತಗೊಂಡು ಹೋಗ್ತಾ ಇರೋದು 4 ರೂಪಾಯಿ. थोड़ी कितना आधा घंटे में आया क्या भाई? 40 मिनट्स. 35 किलोमीटर. 318 भैया. ರ್ಯಾಪಿಡೋದಲ್ಲಿ ಒಂದು ಪಾರ್ಸಲ್ ಬಿದ್ದುಬಿಟ್ಟೈತೆ, ಎಲ್ಲಿ ಬಿದ್ದೈತೆ ಗೊತ್ತಿಲ್ಲ ಸರಿಯಾಗಿ, ನೋಡಬೇಕು. ಓಕೆ ಓಕೆ ಹಾಂ ಓಕೆ ಓಕೆ ಬನ್ನಿ ಗೈಸ್. 300 ಇವಾಗ ಇದು ಯಾವುದು ಪಾರ್ಸಲ್ ಬಿದ್ದುಬಿಟ್ಟೈತೆ, ತೊಗೊಂಡು ಹೋಗ್ಬಿಡೋಣ ಗೈಸ್. ಸಿಗ್ತೀನಿ ಮತ್ತೆ. ಎಲ್ಲಿ ಡ್ರಾಪ್ ಅಣ್ಣ ಇದು? ಒಂದು ನಿಮಿಷ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಇದಲ್ವಾ? ಅದೇ ಒಂದು ನಿಮಿಷ. ಪಿಕಪ್ ಅಮೌಂಟ್ ಯಾರು ನೀವು ಕೊಡ್ತೀರಾ ಅವ್ರು ಕೊಡ್ತಾರೆ? ಅವ್ರು ಕೊಡ್ತಾರೆ. ಅವರೇ ಕೊಡ್ತಾರಲ್ಲ. 200 ಇದೆ. OTP ಹೇಳಿ. 6179. ಒಂದು ಸೆಕೆಂಡು. ಉಳ್ಳಾಳ ನಾಗರ್ಬಾಯಿ ಹತ್ರ ಕರೆಕ್ಟ್ ಇದೆಯಲ್ಲ ಡ್ರಾಪ್ ಲೊಕೇಶನು. ಅವ್ರದ್ದು ಒಂದು ನಂಬರ್, ಅವ್ರ ಪರ್ಸ್ನಲ್ ನಂಬರ್ ಕೊಟ್ಬಿಡಿ. ಅಲ್ಲಿ ಯಾರು ಪಿಕಪ್ ಮಾಡ್ತಾರಲ್ಲ ಅವ್ರದ್ದು. ಮತ್ತು ಯಾಕಂದ್ರೆ ಈ ಕಂಪ್ನಿದು ಇವಾಗ ನೋಡಿ ಕಾಲೇ ಬರ್ತಾರೆ. ಹೇಳಿ. 733 ಅವ್ರಿಗೆ ಹೇಳಿಬಿಡಿ ಕೊಟ್ಟು ಇದನ್ನಂತ. ಬನ್ನಿ ಗೈಸು, ಬ್ಯಾಗಲ್ಲಿ ಇಟ್ಬಿಟ್ಟು ಹೋಗೋಣ. ಇದನ್ನು ಇರಿ ಸಿಗ್ತೀನಿ ಗೈಸ್. ಎಷ್ಟು ಇಲ್ಲಿಂದ ಕೊಟ್ಬಿಟ್ಟವನೆ. ಬ್ಯಾಗಲ್ಲಿ ಇಟ್ಬಿಟ್ಟು ಯಾವ್ದಾರೊಂದು ಓಲಾನೋ ಊಬರಲ್ಲಿ ಬಿದ್ದರೆ ಸಾಕು, ಇಲ್ಲಿಂದ ಇನ್ನೊಂದು ಇದನ್ನ ತೊಗೊಂಡು ಹೋಗೋದು ಅಷ್ಟೇ. ಇನ್ನೇನು ಮಾಡೋದು? ಯಾವ್ದು ಬೀಳುತ್ತೆ ಎಲ್ಲಿ ಬೀಳುತ್ತೆ ಒಟ್ಟಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ. ಇರಿಗೆ ಸಿಗ್ತೀನಿ ಮತ್ತೆ ಅಲ್ಲಿ ಹೋದ್ಮೇಲೆ. ಗೈಸ್ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಆಲ್ಮೋಸ್ಟ್ ಅರ್ಧ ಗಂಟೆ ಅಂದ್ಕೊಳ್ಳಿ ಬಂದಿರೋದು. ಇದು ಯಾವ ನಂಬರು? ಯಾರ್ಯಾರಿಗೂ ಕಾಲ್ ಹೋಗ್ತೈತೆ ಗೈಸ್, ಒಂದು ನಿಮಿಷ. ಯಾರ್ಯಾರಿಗೋ ಕಾಲ್ ಹೋಗ್ತೈತೆ. ಅದು ಅಣ್ಣ ನಂಬರ್ ಆದರೆ ಇದಂತಲೇನು ನಮಗೆ. ಊಬರ್ ಯೂಸರು. ಅದಾದಮೇಲೆ ನಂಬರ್ ಯಾವ್ದು ಕೊಟ್ಟರು ಇದರಲ್ಲಿ? ರ್ಯಾಪಿಡೋ ಸ್ಕ್ಯಾಮ್ ದೀಪ್ತಿ ಇದೇ ಇರಬೇಕು ಅನಿಸುತ್ತೆ, ಗೊತ್ತಿಲ್ಲ. ಕಾಲ್ ಮಾಡಿದ್ದೀನಿ. ಪಾರ್ಸಲ್. ಹಲೋ ಸರ್, ಪಾರ್ಸಲ್ ಆರ್ಡ್ರ್ ಮಾಡಿದ್ರಲ್ಲ ಮೇಡಮ್? ಸರ್ ಇಲ್ಲೇ ಲೊಕೇಶನ್ ಇದ್ರ ಹತ್ರ ಇದ್ದೀನಿ. ಇಲ್ಲಿ ಖಾಲಿ ಸೈಟ್ ಇದೆ ನೋಡಿ. ಓಕೆ ಬೈ. ಈಗ ಕಸ್ಟಮರ್ ಬರ್ತಂತ ಹೇಳಿದ್ದಾರೆ. ಯಾವ ಕಡೆ? ಓಕೆ ಬೈ. OTP ಹೇಳಿ. 1975 200 ಸರ್. ಸ್ಕ್ಯಾನರು ತಗೊಳ್ಳಿ ಗಾಯ್ಸ್. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 6 ಗಂಟೆ 10 ನಿಮಿಷ ಆಗಿದೆ. ಆಲ್ಮೋಸ್ಟ್ ಇಲ್ಲಿ ಇಸ್ಕಾನ್ ಟೆಂಪಲ್ ಹತ್ರ ಇದ್ದೆ. ಎಲ್ಲಿದ್ದಾರಪ್ಪ ಕಸ್ಟಮರು ಆರ್ಡ್ರ್ ಮಾಡಿರೋರು? ನೋಡೋಣ ಇರಿ ಗೈಸ್ ಎಲ್ಲವ್ರಂತ ಕಸ್ಟಮರು. ಎಲ್ಲೋ ಬಂದುಬಿಟ್ಟು ಕಾಲ್ ಮಾಡಿಬಿಡೋಣ ಇರಿ ಕಸ್ಟಮರ್ಗೆ. ಪ್ರಕಾಶ್ ದಾಸ್ ಅಂತ ಕಸ್ಟಮರ್ ಹೆಸರು. ಏನು ಕಾಲೇ ಹೋಗಲಿಲ್ವ? ಆಲ್ ಪರ್ಮಿಷನ್ ಗ್ರಾಂಟೆಡ್. ಓಕೆ ಇರಿ ಗೈಸ್ ನೋಡೋಣ ಎಲ್ಲವರೇ ಕಸ್ಟಮರು ಯಾರಿಗೊತ್ತು. ಎಲ್ಲದಾರೋ ಕಾಲು ಪಿಕ್ ಮಾಡ್ತಾರಲ್ಲ ಮೇನ್ ರೋಡಂತೂ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಹಲೋ ಕಿದಾರೋ?
हेलो मेडिकल फार्मेसी है ना? क्या भारत माता की इधर मेडिकल है ना? मेडिकल फार्मेसी नंदिनी पार्लर बेंगलुरु वन है ना? आप किधर हो? इधर हो मतलब लोकेशन पे हूँ करेक्ट। मैं तो मेन रोड के ऊपर। किधर हो? सर आपका आगे और थोड़ा आगे आ जाओ। आप आगे डाला है लोकेशन में, आगे हूँ इधर। और नारियल तो पीछे है। वन वे में आ रहा हूँ, देखो मैं भी वैसा चा स्प्लेंडर है देखो बाइक। आप तो लोकेशन इधर दिखा रहा था। किधर हो? ओ वाइट टी शर्ट है क्या आपका? इधर ही हो ना आप? किधर हो? किधर हो आप? हाँ इधर नारे लेना इधर ही देखो। आप किधर हो सर? इधर आ जाओ सर, इस साइड जा। पीछे क्यों जा रहे हो? इस साइड आ जाओ ना, इस साइड महाल मेट्रो स्टेशन को आगे आ जाओ। आगे हो, इधर देखो मैं देख रहा हूँ, आ जाओ। आपका लोकेशन उधर डाला है, उधर डाला है लोकेशन आपका। OTP बताओ। 4385। हाँ ಬೇಟೋ ಬನ್ನಿ ಗೈಸು, ಇಲ್ಲಿಂದ ಕರೆಕ್ಟಾಗಿ ಮತ್ತಿಕೆರೆಗಿದೆ, ಮತ್ತಿಕೆರೆಗೆ ಹೋಗೋಣ ಗೈಸ್. ಟೈಮಿಂಗ್ಸ್ ಇವಾಗ 6:27 ಗಂಟೆಗಿದೆ. ಬೆಳಗ್ಗೆಯಿಂದ ಒಂದು 5-6 ಅವರ್ ಅಷ್ಟೇ ಮಾಡಿದ್ದು. 725 ರೂಪಾಯಿ ರ್ಯಾಪಿಡೋದಲ್ಲಿ ಆಗಿದೆ. ಇರಿ ಒಂದು ನಿಮಿಷ. 725 ಪ್ಲಸ್ಸು ಓಲಾದಲ್ಲಿ ಎಷ್ಟಪ್ಪ ಆಗಿದೆ ಅಂದರೆ 398 ಓಲಾದಲ್ಲಾಗಿದೆ. ಅದೇ ಹಂಗೆ ಪ್ಲಸ್ ಮಾಡ್ಕೊಂಡು ಹೋಗೋಣ. 398. ಮತ್ತು ಊಬರಲ್ಲಿ ಎಷ್ಟಪ್ಪ ಆಗಿದೆ ಅಂದರೆ ಅದು ಪ್ಲಸ್ ಮಾಡೋಣ ರೀ. ಏನಪ್ಪ BL ಟ್ರಾಫಿಕ್ ಈ ಥರ ಆಗಿಬಿಟ್ಟೈತೆ ಅರ್ನಿಂಗ್ಸು. ಇದು ಇವತ್ತಿಂದ ಎಲ್ಲ ಗೊತ್ತಾಗುತ್ತಪ್ಪ ಇದು. 461 ಇವತ್ತಿಂದು. ಇದು ಊಬರಲ್ಲಿ 461. ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 1584 ರೂಪಾಯಿ ಆಗಿದೆ. ಆಲ್ಮೋಸ್ಟ್ ನಾನು ಬೆಳಗ್ಗೆ ಒಂದು 5:30 ಸ್ಟಾರ್ಟ್ ಮಾಡಿದ್ದೆ ಡ್ಯೂಟಿನ. 11 ಗಂಟೆವರೆಗೆ ಮಾಡಿದ್ದೆ. ಆವಾಗಲೇ ಆಗಿದ್ದು 1400. ಇವಾಗ ಈ ಕಡೆ ಚೂರು ಕೆಲಸ ಆಯ್ತು ಅಂದ್ಕೊಂಡು ಕೆಲಸ ಮಾಡಿರಲಿಲ್ಲ. ಇವಾಗ ಲಾಸ್ಟಿಗೆ ಒಂದು ಆರ್ಡ್ರ್ ಹೊಡ್ಕೊಂಡು ಬಂದೆ. ಅದು ಮತ್ತಿಕೆರೆಯಲ್ಲಿ ಡ್ರಾಪ್ ಕೊಟ್ಟೆ. ಅದು ಕೊಟ್ಟು ಇಲ್ಲೇ ಹತ್ತಿರ ಇದ್ದೀನಲ್ಲ ಮನೆಗೆ, ಒಂದು 3 ಕಿಲೋಮೀಟ್ರು. ಅದಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಸಿಗುವ ನಾಳೆ. ಕೆಲಸ ಮಾಡ್ತೀನಿ ಗೈಸ್, ನಾಳೆ ಸಂಡೇ ಅಲ್ವಾ ಅದಕ್ಕೆ.